ಲೋಕಸಭಾ ಚುನಾವಣೆ ಮುಗಿದ ಮೇಲೆ ಮೊದಲ ಬಾರಿಗೆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಎಂಎಲ್ಎ ಪ್ರದೀಪ್ ಈಶ್ವರ್ ನಮಸ್ತೆ ಚಿಕ್ಕಬಳ್ಳಾಪುರ ಕಾರ್ಯಕ್ರಮಕ್ಕೆ ಮತ್ತೆ ಚಾಲನೆ ನೀಡಿದರು. ತಮ್ಮ ಶಾಸಕರ ಕಚೇರಿಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಕೇಳಿದರು. ಲೋಕಸಭಾ ಚುನಾವಣೆ ವೇಳೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಅಬ್ಬರದ ಪ್ರಚಾರ ನಡೆಸಿದ್ರು. ನಮ್ಮ ಅಭ್ಯರ್ಥಿಗಿಂತ 1 ಮತ ಹೆಚ್ಚಿಗೆ ಪಡೆಯಲಿ ನೋಡೋಣ ಅಂತ ಚಾಲೆಂಜ್ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಫಲಿತಾಂಶ ಹೊರಬಿದ್ದ ದಿನವೇ ಶಾಸಕರ ಗೃಹ ಕಚೇರಿ ಮೇಲೆ ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದ್ರು. ಸುಧಾಕರ್ ಬೆಂಬಲಿಗರು ಯಾವಾಗ ರಾಜೀನಾಮೆ ಕೊಡ್ತೀರಾ ಅಂತ ಮಾಧ್ಯಮಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಡಿಮ್ಯಾಂಡ್ ಮಾಡಿದ್ರು. ಆದ್ದರಿಂದಲೇ ಶಾಸಕರು ಕ್ಷೇತ್ರಕ್ಕೆ ಭೇಟಿ ಕೊಡುವ ಹಿನ್ನೆಲೆಯಲ್ಲಿ ಎಂದೂ ಇಲ್ಲದಷ್ಟು ಪೊಲೀಸ್ ರಕ್ಷಣೆ ಒದಗಿಸಲಾಗಿತ್ತು. ಬೆಳಗ್ಗೆ 8 ಗಂಟೆಗೆ ಬಂದ ಶಾಸಕ ಪ್ರದೀಪ್ ಈಶ್ವರ್ ವಾರ್ಡ್ ನಂಬರ್ 14ರ ಸುಬ್ರರಾಯನ ಪೇಟೆಯಿಂದ ಟೌನ್ವರೆಗೂ ಮನೆ ಮನೆ ಭೇಟಿ ಕಾರ್ಯಕ್ರಮದಲ್ಲಿ ಜನರ ಸಮಸ್ಯೆಗಳನ್ನು ಕೇಳಿದ್ರು. ಒಂದು ಡ್ರೈನೇಜ್ದು ಜನರಲ್ ಆಗಿ ಮತ್ತು ಈ ಖಾಲಿ ಇರೋ ಸೈಟ್ಗಳಿಗೂ ಅವ್ರು ಕ್ಲೀನಾಗಿ ಇಟ್ಕೊಳ್ತಾ ಇಲ್ಲ. ನಮಗೀಗ ನಾವು ಅದನ್ನೆಲ್ಲ ಕ್ಲೀನ್ ಮಾಡ್ಸೋಕ್ಕೆ ಅವ್ರು ಕೋರ್ಟ್ ಆರ್ಡರ್ ಕೆಲವು ಅದನ್ನೆಲ್ಲ ಫಾಲೋ ಅಪ್ ಮಾಡಿ ಖಾಲಿ ಸೈಟ್ ಕ್ಲೀನ್ ಮಾಡಿಸಿ ಸ್ಟ್ರೀಟ್ ಲೈಟು ಡ್ರೈನೇಜ್ ಕ್ಲೀನ್ ಮಾಡಿಸಿ ಈಗೇನು ಈ ವಾರ್ಡ್ ಇವತ್ತಾಗಿದೆ ಇನ್ನೊಂದು 2 ಡೇಸಲ್ಲಿ ಏನೆಲ್ಲ ಸಮಸ್ಯೆ ಮನೆ ಮನೆಗೆ ಹೋಗ್ತಾ ಇದ್ರಿ, ಮನೆ ಮನೇಲಿ ಏನೆಲ್ಲ ಇಲ್ಲ ತುಂಬ ಜನ ಅದೇ ಸರ್ಕಾರದ ಪೆನ್ಷನ್. ನಾನು ಆಗಲೇ ಒಂದು 95 ಇಯರ್ಸ್ 85 ಇಯರ್ಸ್ ಗಂಡ ಹೆಣ್ಣು ಅವರಿಬ್ಬರೇ ಇರೋದು, ಮಕ್ಕಳಿಬ್ಬರು ಫಾರಿನಲ್ಲಿದ್ದಾರೆ, ಅವ್ರಿಗೆ ಪೆನ್ಷನ್ ಬಂದಿಲ್ಲ. ಸೊ 30 ಇಯರ್ಸಿಂದ ಅವ್ರನ್ನ ಯಾರನ್ನೂ ಕಷ್ಟ ಸುಖ ವಿಚಾರಿಸಿಲ್ಲ. ಇವತ್ತು ನಾನು ವಿಚಾರಿಸಿದಾಗ ಇಮಿಡಿಯೇಟಾಗಿ ಇನ್ನೊಂದು 2 ಡೇಸಲ್ಲಿ ಅವ್ರಿಗೆ ಪೆನ್ಷನ್ ಕಾರ್ಡ್ ಎಲ್ಲ ರೆಡಿ ಮಾಡಿ ಈ ತಿಂಗಳಿಂದ ಪೆನ್ಷನ್ ಬರೋಂಗೆ ಮಾಡ್ತೀವಿ. ಅವ್ರು ಯಾರಿಗೋ ಸ್ವಲ್ಪ ಕಾಸು ಕೊಟ್ಕೊಂಡು ಅದರಲ್ಲಿ ಬರೋ ಬಡ್ಡಿಯಲ್ಲಿ 2-3 ಸಾವಿರದಲ್ಲಿ ಜೀವನ ಮಾಡ್ತೀವಿ. ಸೊ ಅಂಥ ಮನೆಗೆ ಹೋದಾಗ ಇವತ್ತೊಂದು 1000ನೋ 1500 ಪೆನ್ಷನ್ ಬಂದು ಆ ಕುಟುಂಬಕ್ಕೆ ಅನುಕೂಲ ಆಗುತ್ತೆ. ಗೃಹಲಕ್ಷ್ಮಿನೂ ಬರೋಂಗೆ ಮಾಡ್ತೀವಿ. ಸೊ ಅವ್ರಿಗೆ ನಡೆಯೋಕ್ಕಾಗಲಿ. ಸೊ ಇಂಥ ಸಮಸ್ಯೆಗಳಿಗೆಲ್ಲ ನಾನು ಆ ಮೂಲಕ ತಮ್ಮ ವಿರೋಧಿಗಳಿಗೆ ನಾವಿನ್ನೂ ಮನೆ ಭೇಟಿ ಕಾರ್ಯಕ್ರಮ ಮುಂದುವರಿಸಿ ಜನರ ಮಧ್ಯೆ ಇದ್ದೇನೆ ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ.